ಬೀರಿದ್ರೆ ಖಂಡಿತವಾಗ್ಲೂ ಗೃಹ ಸಚಿವರ ಒಂದು ಪ್ರಭಾವ ಬೀರೇ ಇರ್ತಾರೆ. ಹಾಗಾದ್ರೆ ಗೃಹ ಇಲಾಖೆ ಮೇಲೆ ಅನುಮಾನದ ಕರಿನೆರಳು ಅಂತ ನೋಡೋದಾದ್ರೆ ದರ್ಶನ್ ಅಂಡ್ ಟೀಮ್ಗೆ ರಾಜಾತಿಥ್ಯದ ಫೋಟೋ ಏನು ವೈರಲ್ ಆಗ್ತಾ ಇದೆ. ಈ ಒಂದು ಫೋಟೋದ ಬೆನ್ನಲ್ಲೇ ಗೃಹ ಇಲಾಖೆಯ ಮೇಲೆ ಕೆಲವೊಂದು ಅನುಮಾನದ ಕರಿನೆರಳು ಕೂಡ ಮೂಡ್ತಾ ಇರುವಂತದ್ದು, ಸಂಶಯಕ್ಕೆ ದಾರಿ ಮಾಡಿಕೊಡ್ತಾ ಇರುವಂತದ್ದು. ಇಲಾಖೆಯನ್ನ ಅನುಮಾನಿಸುವಂತೆ ಇದೀಗ ಡಿ ಗ್ಯಾಂಗ್ ಕೇಸ್ ತಳುಕು ಹಾಕೊಳ್ತಾ ಇದೆ. ಅಂದ್ರೆ ಸಾಮಾನ್ಯ ಜನರಿಗೊಂದು ನ್ಯಾಯ, ವಿಐಪಿಗಳಿಗೆ ಪ್ರತ್ಯೇಕ ಕಾನೂನು ಏನಾದ್ರೂ ಇದೆಯಾ ಅನ್ನುವಂತಹ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೇಳಿ ಬರ್ತಾ ಇದೆ, ಹಾಗೆ ಜನಸಾಮಾನ್ಯರಲ್ಲೂ ಕೂಡ. ಅಂದ್ರೆ ಸಾಮಾನ್ಯವಾಗಿ ಈ ಪ್ರಶ್ನೆ ಮೂಡುವಂತದ್ದೇ. ಸಾಮಾನ್ಯ ಕೈದಿಗಳಿಗೆ ನೀಡುವಂತಹ ಟ್ರೀಟ್ಮೆಂಟ್ ದರ್ಶನ್ ಅವ್ರಿಗೆ ಯಾಕೆ ಕೊಡೋದಿಲ್ಲ? ಸರ್ಕಾರದ ಸೂಚನೆ ಇಲ್ಲದೆ ದರ್ಶನ್ಗೆ ವಿಐಪಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸರ್ಕಾರ ಏನಾದ್ರೂ ಸೂಚನೆ ಕೊಟ್ರೆ ಮಾತ್ರ ವಿಐಪಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಗುವಂತದ್ದು. ಈ ರೀತಿ ಗೃಹ ಇಲಾಖೆಗೆ ಇದೀಗ 108 ಪ್ರಶ್ನೆಗಳು ಎದುರಾಗಿದೆ. ಜೈಲು ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಅನ್ನುವಂತಹ ಅನಿವಾರ್ಯತೆ ಕೂಡ ಇವರ ಮುಂದಿರುವಂತದ್ದು. ಗೃಹ ಸಚಿವ ಪರಮೇಶ್ವರ್ ಮೇಲೆ ಒಟ್ಟಾರೆಯಾಗಿ ಒತ್ತಡ ಹೆಚ್ಚಿದ್ಯಾ? ನಿಜಕ್ಕೂ ಕೂಡ ಖಡಕ್ ತೀರ್ಮಾನವನ್ನ ಕೈಗೊಳ್ಳುವ ಮುನ್ಸೂಚನೆಯನ್ನ ಇದೀಗ ಪರಮೇಶ್ವರ್ ಅವರು ನೀಡಿರುವಂತದ್ದು. ಖಂಡಿತವಾಗ್ಲೂ ವಿಚಾರವನ್ನ ಗಮನಿಸಿದಾಗ ಸಾಮಾನ್ಯರಿಗೆ, ಅಂದ್ರೆ ಜನಸಾಮಾನ್ಯರು ಏನಾದರೂ ಆರೋಪಿ ಸ್ಥಾನದಲ್ಲಿದ್ರೆ ಅಥವಾ ಅಪರಾಧಿ ಸ್ಥಾನದಲ್ಲಿದ್ರೆ ಅವರಿಗೆ ಕೊಡುವಂತಹ ಟ್ರೀಟ್ಮೆಂಟೇ ಬೇರೆ. ಆದ್ರೆ ಸಾಮಾನ್ಯ ಖೈದಿಗಳಂತೆ ಯಾಕೆ ದರ್ಶನ್ಗೆ ಈ ಒಂದು ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ? ಸ್ಪೆಷಲ್ ಆಗಿರುವಂತಹ ವಿಐಪಿ ಟ್ರೀಟ್ಮೆಂಟ್ ಕೇವಲ ದರ್ಶನ್ ಅವರಿಗೆ ಮಾತ್ರ ಯಾಕೆ ಅನ್ನುವಂತಹ ಅನುಮಾನದ ಕರಿನೆರಳು ಗೃಹ ಸಚಿವ ಪರಮೇಶ್ವರ್ ಅವರ ಸುತ್ತಕೊಂಡಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಕೃಷ್ಣ, ಈಗ ಏನಾದ್ರೂ ಅಪರಾಧಿ ಸ್ಥಾನದಲ್ಲಿ ಅಥವಾ ಆರೋಪಿಯ ಸ್ಥಾನದಲ್ಲಿ ಏನಾದ್ರೂ ಜೈಲಿನಲ್ಲಿದ್ರೆ ಸಾಮಾನ್ಯ ಜನರಿಗೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಇರುತ್ತೆ. ಆದ್ರೆ ನಾವು ನಿನ್ನೆಯಿಂದಲೂ ಕೂಡ ಗಮನಿಸ್ತಾ ಇರಬಹುದು ವಿಐಪಿ ಟ್ರೀಟ್ಮೆಂಟ್ ದರ್ಶನ್ ಅವರಿಗೆ ಸಿಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀವು ನೀಡೋದಾದ್ರೆ. ದೇಶದ ಕಾನೂನು ಎಲ್ಲರಿಗೂ ಒಂದೇ, ಈ ಸಂಬಂಧಿರಿಗೂ ಒಂದೇ ಕಾನೂನು, ದೇಶದ ವಿಐಪಿಗಳಿಗೂ ಕೂಡ ಒಂದೇ ಕಾನೂನು. ದೇಶದ ಜನಸಾಮಾನ್ಯರಿಗೆ ಕೊಡುವಂತ ಟ್ರೀಟ್ಮೆಂಟ್ ಅನ್ನ ವಿಐಪಿಗಳಿಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ರಾಜ್ಯದ ವಿವಿಧ ಭಾಗದಲ್ಲಿ ಕೂಡ ಈಗ ಚರ್ಚೆಗೆ ಕೂಡ ಗ್ರಾಸ ಆಗ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದೆ ದರ್ಶನ್ ತೂಕದಲ್ಲಿ ಭಾರಿ ಇಳಿಕೆ ಕಂಡಿದ್ದಾರೆ, ದರ್ಶನ್ ನಲ್ಲಿ ಸುರುಗಿದ್ದಾರೆ ಅನ್ನೋ ಸಾಕಷ್ಟು ವಿಚಾರಗಳು ಕೂಡ ಬಹಿರಂಗ ಆಗಿತ್ತು. ಆದ್ರೆ ನಿನ್ನೆ ಬಿಡುಗಡೆ ಆದಂತ ಫೋಟೋ ಮತ್ತು ವಿಡಿಯೋಗಳನ್ನ ನೋಡಿದ್ರೆ ಒಬ್ಬ ಆರೋಪಿಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಕೂಡ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೇವಲ ಸಚಿವರೀಗ 7 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಕೇವಲ ಕೆಲ ಹಂತದ ಸಿಬ್ಬಂದಿಗಳನ್ನ, ಕೆಲ ಮಟ್ಟದ ಅಧಿಕಾರಿಗಳನ್ನ ತಲೆದಂಡ ಮಾಡುವ ಮೂಲಕ ಅವರಿಗೆ ಶಿಕ್ಷೆ ಕೊಡುವ ಮೂಲಕ ಸರ್ಕಾರ ಪಾರಾಗುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ಈ ರೀತಿಯ ಟ್ರೀಟ್ಮೆಂಟ್ ಕೊಟ್ಟಂತ ಹಿರಿಯ ಅಧಿಕಾರಿಗೆ ತಲೆದಂಡ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ವಿವಿಧ ಭಾಗದಲ್ಲಿ ಕೂಡ ಪರಪ್ಪನ ಅಗ್ರಹಾರ ಇವತ್ತು ಅಕ್ರಮಗಳ ಅಡ್ಡ ಆಗಿದೆ, ವಿಐಪಿಗಳ ಅಡ್ಡ ಆಗಿದೆ, ಆರೋಪಿಗಳ ಅಡ್ಡ ಆಗಿದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹೋಮ್ ಮಿನಿಸ್ಟ್ರೇ ಪರಪ್ಪನ ಅಗ್ರಹಾರಕ್ಕೆ ತೆರಳಿ ಖುದ್ದು ಪರಿಶೀಲನೆ ಮಾಡಿ ಅಲ್ಲಿನ ಸಮಸ್ಯೆಗಳನ್ನ ಆಲಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಆದ್ರೆ ದೇಶದಲ್ಲಿರುವಂತಹ ಕಾನೂನು ಕೇವಲ ಜನಸಾಮಾನ್ಯರಿಗೆ ಮಾತ್ರ, ವಿಐಪಿಗಳಿಗೆ ಯಾವುದೇ ಕಾನೂನು ಇಲ್ಲ ಈ ನೆಲದಲ್ಲಿ ಅನ್ನೋದು ಕೂಡ ಇಲ್ಲಿ ನೆಲದಲ್ಲಿ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆರೋಪಿಯಾಗಿರುವ ನಟ ದರ್ಶನ್ ಮತ್ತು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಪರಪ್ಪನ ಅಗ್ರಹಾರದಲ್ಲಿ ಕೂಡ ಹೈಫೈ ಟ್ರೀಟ್ಮೆಂಟ್ ಸಿಗ್ತಾ ಇದೆ, ಹೈಫೈ ರೀತಿಯಲ್ಲಿ ಎಲ್ಲಾ ಸೌಲಭ್ಯಗಳು ಕೂಡ ಸಿಗ್ತಾ ಇದೆ. ಒಬ್ಬ ನಟನಿಗೆ ಅವನು ಜೈಲಿಂದ ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಐಷಾರಾಮಿ ಜೀವನ ಮಾಡ್ತಾ ಇದ್ರು, ಹೈ ಲೈಫ್ ಜೀವನ ಮಾಡ್ತಾ ಇದ್ರು, ಅದೇ ರೀತಿಯಲ್ಲಿ ಒಂದು ಬಿಂದಾಸ್ ಲೈಫ್ ಅನ್ನ ಪರಪ್ಪನ ಜೈಲಲ್ಲೂ ಕೂಡ ನಟ ದರ್ಶನ್ ಮಾಡ್ತಾ ಇದ್ದಾರೆ ಎಂದು ಕೂಡ ಅಲ್ಲಿ ಬಿಡುಗಡೆ ಆಗಿರುವಂತ ಫೋಟೋ ಮತ್ತು ವಿಡಿಯೋ ಏನಿದೆ ಅದಕ್ಕೆ ನಿಜಕ್ಕೂ ಸಾಕ್ಷಿ ಆಗ್ತಾ ಇದೆ. ಯಾಕಂದ್ರೆ ಒಬ್ಬ ವಿಐಪಿಗೆ ಈ ರೀತಿಯ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂದ್ರೆ ಅಲ್ಲಿ ಉನ್ನತ ಅಧಿಕಾರಿಗಳ, ಹಿರಿಯ ಅಧಿಕಾರಿಗಳ ಕೃಪಾ ಕಟಾಕ್ಷ ಇಲ್ಲದೆ ಯಾವುದು ಕೂಡ ಪರಪ್ಪನ ಅಗ್ರಹಾರದಲ್ಲಿ ಕೂಡ ನಡೆದಿಲ್ಲ ಅನ್ನೋದು ಕೂಡ ಈ ಹಿಂದಿನ ಕೂಡ ಸಾಬೀತಾಗಿತ್ತು. ಈ ಹಿಂದೆ ಸಾಕಷ್ಟು ವಿಐಪಿಗಳಿಗೆ ಇದೇ ರೀತಿಯ ಟ್ರೀಟ್ಮೆಂಟ್ ಕೊಟ್ಟಿರುವಂತ ಉದಾಹರಣೆ ಕೂಡ ಇದೆ. ಆದ್ರೆ ಈಗ ಮತ್ತೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗೆ ಬಿಂದಾಸ್ ಟ್ರೀಟ್ಮೆಂಟ್ ಕೂಡ ಮಾಡಲಾಗ್ತಾ ಇದೆ ಅಂತ ವಿಡಿಯೋಗಳು ಕೂಡ ಸಾಕ್ಷಿಯಾಗಿ ಹೇಳ್ತಾ ಇದೀವಿ. ಆದ್ರೆ ಕೇವಲ ಕೆಳಮಟ್ಟದ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸುವಂತ ಒಂದು ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡ್ತಾ ಇದೆ. ಈ ಹಿಂದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವರು ಮತ್ತು ಶಾಸಕರಿಂದ ನಟ ದರ್ಶನನ್ನ ಸೇಫ್ ಮಾಡಿ ಅಂತ ಕೂಡ ಸಾಕಷ್ಟು ಒತ್ತಡಗಳು ಕೂಡ ಬಂದಿತ್ತು. ಆದ್ರೆ ಒತ್ತಡಗಳ ಆಧಾರದ ಮೇಲೆ ಕೂಡ ಸರ್ಕಾರ ಅವರಿಗೆ
ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೂಡ ಈಗ ಇದ್ದಾರೆ. ಆದ್ರೆ ಪರಪ್ಪ ಅಗ್ರಹಾರದಲ್ಲಿ ಕೇವಲ ಅವರಿಗೆ ಐ ಲೈಫ್ ಅನ್ನ ICRP ಲೈಫ್ ಅನ್ನ ಕೊಡುವಂತ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ ವಿನಃ ಜನಸಾಮಾನ್ಯರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಆಗ್ತಾ ಇದ್ದು ಆ ರೀತಿಯ ಟ್ರೀಟ್ಮೆಂಟ್ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಳುತ್ತೆ, ಮುಂದೆ ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿಯ ಟ್ರೀಟ್ಮೆಂಟ್ ಸಿಗದಂತೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಇನ್ನು ಕಾದು ನೋಡ್ಬೇಕಾಗಿರುವಂತದ್ದು ಡಯನಾ. ಎಸ್, ಧನ್ಯವಾದಗಳು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.